ವೀಡಿಯೋಸು ಡಿಲೀಟ್ ಆಗೋದು. ನನಗೆ ತುಂಬ ಬೇಜಾರಾಯಿತು. ಇನ್ಫ್ಯಾಕ್ಟ್ ಯಾಕೆ ನಾನು RK ಪಯಣದಿಂದ ಟಾಕೀಸ್ ಆಗಿ ಕನ್ವರ್ಟ್ ಮಾಡಿದ್ದೀನಿ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಟಾಕೀಸ್. ಇನ್ನು ಮುಂದೆ ಟಾಕೀಸ್ಗೆ ವೆಲ್ಕಮ್ ಮಾಡ್ತಾ ಇರ್ತೀನಿ. ಯಾಕೆ ಅಂದರೆ ಇಷ್ಟು ದಿನ ವೆಲ್ಕಮ್ ಬ್ಯಾಕ್ ಟು RK ಪಯಣ ಅಂತ ಜೋಶಲ್ಲಿ ಸ್ಟಾರ್ಟ್ ಮಾಡ್ತಿದ್ದಂತಹ ವೀಡಿಯೋಸು ಇನ್ನು ಮುಂದೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಟಾಕಿ. ನನಗೆ ಇನ್ನೂ ಹೇಳಕ್ಕೆ ಬರ್ತಿಲ್ಲ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಟಾಕೀಸ್ ಅಂತ ಸ್ಟಾರ್ಟ್ ಮಾಡೋ ಥರ ಆಗಿದೆ. ಯಾಕೆ ರೆವೆನ್ಯೂ ಸ್ಟಾರ್ಟ್ ಆಗಿದೆ, ಆಲ್ಮೋಸ್ಟ್ ರೆವೆನ್ಯೂ ಕೂಡ ಸ್ಟಾರ್ಟ್ ಆಗಿದೆ, ಪೇಮೆಂಟ್ ವೆರಿಫಿಕೇಷನ್ ನಡೀತಿದೆ, ಎಲ್ಲ ಪ್ರೋಸೆಸ್ ನಡೀತಾ ಇರಬೇಕಾದ್ರೆ ಈ ಟೈಮಲ್ಲಿ ಯಾಕೆ ನಾನು RK ಪಯಣದಿಂದ ಟಾಕೀಸ್ ಆಗಿ ಕನ್ವರ್ಟ್ ಮಾಡಿದ್ದೀನಿ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಲೈಕ್ ಸುಮಾರು ಜನ ನಂತರ ಫ್ರೆಷರ್ಸ್ ಯೂಟ್ಯೂಬರ್ಸ್ ಇರ್ತಾರಲ್ವ. ಆ್ಯಕ್ಚುಲಿ ನಾನು ಫ್ರೆಷರ್ ಅಲ್ಲ, 2020ರಲ್ಲೇ ನಾನು ಆಲ್ರೆಡಿ ವೀಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗ ರಕ್ಷು ವ್ಲಾಗ್ಸ್ ಆಗಿತ್ತು, ಆಮೇಲೆ RK ಪಯಣ ಆಗಿದೆ, ಈಗ ಟಾಕೀಸ್ ಆಗಿದೆ. ಯಾಕೆ ಮೂರು ನೇಮ್ ಚೇಂಜ್ ಮಾಡಿದೆ? ಸೊ ಕ್ಲಿಯರಾಗಿ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಟಾಕೀಸ್ ಆಗಿ ಯಾಕೆ ಕನ್ವರ್ಟ್ ಆಯಿತು ಅಂದರೆ, ಫಸ್ಟ್ ರಕ್ಷು ವ್ಲಾಗ್ಸ್ ಆಗಿದ್ದಾಗ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ವ್ಲಾಗಿಂಗ್ ವೀಡಿಯೋಸ್, ಫ್ಯಾಮಿಲಿ ರಿಲೇಟೆಡ್, ಫನ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಿದ್ದೆ. ಆ್ಯಂಡ್ ಅದು ಕಾರಣಾಂತರಗಳಿಂದ ಸ್ಟಾಪ್ ಆಯಿತು. ಹಾಗೆ ಕಾಪಿರೈಟ್ಸ್, ನಾನು ತುಂಬ ಎಡಿಟಿಂಗ್ ಟೈಮ್ ತೊಗೊಂಡು ಎಡಿಟ್ ಮಾಡಿ ಆಗ್ತಿದೆ, ಬಟ್ ಕಾಪಿರೈಟ್ ಬರ್ತಿತ್ತು, ವಿಡಿಯೋ ಡಿಲೀಟ್ ಆಗ್ತಿತ್ತು. ಹೀಗಾಗಿ ನನ್ನ ಎಲ್ಲ ವೀಡಿಯೋಸ್, ನನ್ನ ಫಸ್ಟ್ ಫಾಲೋವರ್ಸಿಂದ ನೋಡ್ಕೊಂಡು ಬಂದಿದ್ರೆ ಗೊತ್ತಾಗಿರುತ್ತೆ, ಲೈಕ್ ನನ್ನ ಎಲ್ಲ ವೀಡಿಯೋಸು ಡಿಲೀಟ್ ಆಗೋದು. ನನಗೆ ತುಂಬ ಬೇಜಾರಾಯಿತು. ಇನ್ಫ್ಯಾಕ್ಟ್ ಕೆಲವೊಂದು ವೀಡಿಯೋಸ್ನ ನಾನೇ ಡಿಲೀಟ್ ಮಾಡಿದ್ದೀನಿ. ಐ ಡೋಂಟ್ ಫೀಲ್ ರಿಗ್ರೆಟ್, ಬಟ್ ಆ ಮೆಮೊರೀಸ್ ಮತ್ತೆ ಸಿಕ್ಕಲ್ಲ ಅಂತ ಬೇಜಾರಿದೆ ಅಷ್ಟೇ. ಬಟ್ ನೆಕ್ಸ್ಟ್ ಇವಾಗ RK ಪಯಣ ನಾನು ಸ್ಟಾರ್ಟ್ ಮಾಡಿದ್ದೆ. ನಾನು ಜಾಸ್ತಿ ಟ್ರಾವೆಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಟ್ರಾವೆಲ್ ವ್ಲಾಗ್ಸ್ ಮಾಡೋಣ, ಬಿಕಾಸ್ ನಾನು ಜಾಸ್ತಿ ರೋಡ್ ಟ್ರಿಪ್ ಮಾಡ್ತಿದ್ದೆ ಆ ಟೈಮಲ್ಲಿ. ಆ ರೋಡ್ ಟ್ರಿಪ್ಸ್ನೆಲ್ಲ ತೋರಿಸೋಣ, ತುಂಬ ಫನ್ ಇತ್ತು, ಶೇರ್ ಮಾಡ್ಕೊಳ್ಳೋಣ ಅಂತ ನನಗೋಸ್ಕರ ನಾನು RK ಪಯಣ ಅಂತ ಸ್ಟಾರ್ಟ್ ಮಾಡಿದ್ದು. ಇವಾಗ RK ಪಯಣ ಯಾಕೆ ಸ್ಟಾಪ್ ಆಯಿತು ಅಂದರೆ, ಅಫ್ಕೋರ್ಸ್ ನನ್ನ ಸ್ಟಡಿಗೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸ್ಟಡೀಸ್ ಹಾಗೆ ಪಾಪು ಹೆಲ್ತ್ ಇದೆಲ್ಲ ನೋಡಿಕೊಂಡು ನಾನು ಬಿಟ್ಬಿಟ್ಟೆ. ಈಗ ಒಂದು ಸೆಕೆಂಡ್ ಗೈಸ್. ಬಟ್ ಇವಾಗ RK ಪಯಣ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಬಟ್ ಈ ಟೈಮಲ್ಲಿ ನಾನು RK ಪಯಣ ಯಾಕೆ ಸ್ಟಾಪ್ ಮಾಡಿದ್ದು ಅಂದರೆ, ಜನವರಿಯಿಂದ ಮೇ ಅಷ್ಟರಲ್ಲಿ ಆಲ್ಮೋಸ್ಟ್ 6 ಮಂತ್ಸ್ ಒಳಗಡೆ ನನಗೆ ರೆವೆನ್ಯೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಂದು 1-2 ವೀಡಿಯೋಸ್ ಇಟ್ಟಾಗಿದ್ದರಿಂದ ಸಡನ್ಲಿ ಡ್ರಾಪ್ ಔಟ್ ಆಯಿತು. ಲೈಕ್ ಅದು ಆಲ್ಗರಿದಮ್ನಿಂದ ಅಂತ ಗೊತ್ತಾಯಿತು. ಯೂಟ್ಯೂಬ್ ಅಂದರೆ ಒಂದು ಆಲ್ಗರಿದಮ್ ಇರುತ್ತೆ, ಅಲ್ಲಿ ನಾವು ಸರ್ಚ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಯೂಟ್ಯೂಬ್ ಆಲ್ಗರಿದಮ್ ಮೇಲೆ ನಾನು ನೆಕ್ಸ್ಟ್ ವೀಡಿಯೋಸ್, ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ತೀನಿ. ಆ್ಯಂಡ್ ನಾನು ಯಾಕೆ ಚೇಂಜ್ ಮಾಡಿದೆ ಅಂತ ಇವಾಗ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಯಾಕೆ ಅಂದರೆ, ನಾನು ಒಂದೇ ಜಾನರಲ್ಲಿ ವೀಡಿಯೋಸ್ ಮಾಡ್ತಿರ್ಲಿಲ್ಲ. ಸೊ ನನ್ನದು ಈಗ ಈ ಮಂತ್, ಲೈಕ್ ಪಾಸ್ಟ್ ಮಂತ್ ಜೂನ್ ಜುಲೈ ಮಂತಿಂದು ವೀಡಿಯೋಸ್ನ ನೋಡಿದ್ರೆ ವ್ಯೂಸ್ ತುಂಬ ಕಮ್ಮಿ ಇದೆ. ತುಂಬ ಅಂದರೆ ತುಂಬ ಕಮ್ಮಿ ಆಗ್ತಿದೆ. ಎಷ್ಟೇ ಕಂಟೆಂಟ್ ಕೊಟ್ಟು ವೀಡಿಯೋಸ್ ಮಾಡಿದ್ರು ವ್ಯೂಸ್ ಬರ್ತಾ ಇರಲಿಲ್ಲ. ಅವಾಗ ಅರ್ಥ ಆಯಿತು. ಹಾಗೆ ಸರ್ಚ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಯಿತು, ಲೈಕ್ ನಾನು ಒಂದೇ ಜಾನರಲ್ಲಿ ವೀಡಿಯೋಸ್ ಮಾಡ್ತಿಲ್ಲ. ಲೈಕ್ ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದು ವ್ಲಾಗಿಂಗಿಗೆ, ಬಟ್ ನಾನು ತುಂಬ ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರಿಂದ ಅದು ನನಗೆ ಸೆಟ್ ಆಗಲಿಲ್ಲ ಅಂತ. ಅದಕ್ಕೋಸ್ಕರ ನಾನು ನೇಮ್ ಚೇಂಜ್ ಮಾಡಿದ್ದು, ಬೇರೆ ಏನು ರೀಸನ್ ಇಲ್ಲ. ಪಯಣ ಇಟ್ಸೆಲ್ಫ್ ವರ್ಡ್ ಸೇಸ್ ದಟ್. ಏನಂತ ಪಯಣ ಅಂದರೆ ಏನು ಹೇಳಿ, ಟ್ರಾವೆಲಿಂಗ್ ಬರ್ತಾ ಇಲ್ಲ, ಹಾಗೆ ವ್ಲಾಗ್ಸ್ ಬರ್ತಾ ಇಲ್ಲ ಅಂದರೆ ಅದು ಆಟೋಮೆಟಿಕ್ಲಿ ಆಲ್ಗೋರಿದಮ್ ಡೌನ್ ಆಗುತ್ತೆ. ಸೊ ವ್ಯೂಸ್ ಕೂಡ ಕಮ್ಮಿ ಆಗುತ್ತೆ. ನಾನು ಜಾಸ್ತಿ ನನಗೆಲ್ಲ ಸಿಗ್ತವ್ರು ಹೇಳೋದೇನೆಂದರೆ, ಲೈಕ್ ತುಂಬ ಚೆನ್ನಾಗಿ ಮಾತಾಡ್ತೀಯ, ಹಾಗೆ ಇನ್ಫಾರ್ಮೇಷನ್ಸ್ನ ತಿಳ್ಕೊಂಡಿದ್ಯಾ, ನಿನಗೆ ತಿಳಿದಿರೋದನ್ನ ಶೇರ್ ಮಾಡು, ಡೆಫಿನೆಟ್ಲಿ ಅದು ಕ್ಲಿಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೆ ಗೊತ್ತಿರೋ ಹಾಗೆ ಇಷ್ಟೆಲ್ಲ ಓದ್ಕೊಂಡಿದ್ದೀನಿ, ಅದರಲ್ಲಿ ಯಾಕೆ ನನಗೆ ಗೊತ್ತಿರೋಂತಹ ನಾಲೆಜ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಟಾಕೀಸಾಗಿ ಕನ್ವರ್ಟ್ ಮಾಡಿದ್ದು. ಹಾಗೆ ಟಾಕೀಸಲ್ಲಿ ಏನೇನು ವೀಡಿಯೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಇನ್ಫಾರ್ಮೇಷನ್ ವೀಡಿಯೋಸ್, ಹಾಗೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್, ಯೂಟ್ಯೂಬಿಂದ ಹೇಗೆ ಅರ್ನಿಂಗ್ಸ್ ಮಾಡೋದು, ಹಾಗೆ ಯೂಟ್ಯೂಬಿಂದ ಹೇಗೆ ಅರ್ನಿಂಗ್ಸ್ ಮಾಡೋದು, ಹಾಗೆ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ಹಾಗೆ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್, ಇದನ್ನೆಲ್ಲ ನೀವು ಈ ಚಾನಲಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೆ ಸಿನಿಮಾ ರಿಲೇಟೆಡ್ ಕೂಡ ಇರುತ್ತೆ. ನಾನು ತುಂಬ ಚೆನ್ನಾಗಿ ಕಾಮೆಂಟ್ರಿ ಕೊಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಲೈಕ್ ಕಾಮೆಂಟ್ರಿ ತುಂಬ ಚೆನ್ನಾಗಿ ಕೊಡೋದ್ರಿಂದ ಕಾಮೆಂಟ್ರಿ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಎಲ್ಲದಕ್ಕೂ ಸೇರಿ ಟಾಕೀಸ್ ಆಗಿ ಕನ್ವರ್ಟ್ ಆಗಿದೆ. RK ಪಯಣ ಇನ್ನು ಮುಂದೆ ಟಾಕೀಸ್ ಆಗಿರುತ್ತೆ. ನಿಮ್ಮ ಪ್ರೀತಿ RK ಪಯಣದಲ್ಲಿ ಹೇಗಿತ್ತೋ, ರಕ್ಷು ಬ್ಲಾಗ್ಸಲ್ಲಿ ಹೇಗಿತ್ತೋ ಹಾಗೆ ಟಾಕೀಸಲ್ಲೂ ಇರಲಿ ಅಂತ ಕೇಳ್ಕೊತೀನಿ. 3 ಅಕೌಂಟ್ ಇದೆಯಾ? ಇಲ್ಲ, RK ಪಯಣ, ರಕ್ಷು ಬ್ಲಾಗ್ಸ್ ಎಲ್ಲ ಸೇರಿ ಇವಾಗ ಟಾಕೀಸ್ ಆಗಿದೆ. ಬ್ಲಾಗಿಂಗ್ ಇರಲ್ವಾ, ಬ್ಲಾಗಿಂಗು ಇರುತ್ತೆ. ಇನ್ಫಾರ್ಮೇಷನ್ ಇರಲ್ವಾ, ಇನ್ಫಾರ್ಮೇಷನ್ಸು ಇರುತ್ತೆ. ನೀವು ಯೂಟ್ಯೂಬರ್ ಆಗಬೇಕಾ, ಯೂಟ್ಯೂಬ್ ರಿಲೇಟೆಡ್ ಮಾಡಬೇಕಾ, ಅದರದ್ದು ಇರುತ್ತೆ. ಹಾಗೆ ಇನ್ನೂ ಒಂದು ಅರ್ನಿಂಗ್ಸ್ ಮನೇಲೆ ಕೂತು ನಂತರ ಅರ್ನ್ ಮಾಡಬೇಕು ಅನ್ನೋದಿದ್ದರೆ ಆ ಅರ್ನಿಂಗ್ಸ್ ಹೇಗೆ ಅಂತಲೂ ಹೇಳ್ಕೊಡ್ತೀನಿ. ಹೌದು, ನೀನು ಅರ್ನ್ ಮಾಡ್ತಿದ್ಯಾ ಅಂತ ಅನ್ನೋರಿಗೆ ಯಾಕೆ ಬಿಟ್ಕೊಡ್ಬೇಕು, ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ ಅದ್ರ ಬಗ್ಗೆ, ಓಕೆನಾ?
ನೆಕ್ಸ್ಟು ಆ್ಯಕ್ಚುಲಿ ಇವಳು ಇಟ್ಕೊಂಡು ಡೈಲಿ ವ್ಲಾಗ್ ಮಾಡೋಕ್ಕೆ ನಿಜವಲ್ಲೂ ಆಗ್ತಿಲ್ಲ, ಅದರಲ್ಲೂ ಎಡಿಟಿಂಗ್ ಅಂತೂ ನಿಜ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಮಾಡ್ತಿಲ್ಲ ಅಷ್ಟೇ. ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ ಸ್ಟಡಿ ರಿಲೇಟೆಡ್. ಲೈಕ್ ನನಗೆ ಗೊತ್ತಿರೋ ಅಂಥ ಮಟ್ಟಕ್ಕೆ ಯಾರು ಕನ್ನಡದಲ್ಲಿ ಅಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ನೋಡಿ, ಇವಾಗ ನಾನು ಒಂದು ವಿಷಯದ ಬಗ್ಗೆ ಕುತ್ಕೊಂಡು ಇಷ್ಟು ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಬಟ್ ಆ ಥರ ಎಕ್ಸ್ಪ್ಲೈನ್ ಮಾಡಿರೋ ವೀಡಿಯೋಸ್ ನಾನಂತೂ ನೋಡಿಲ್ಲ, ನೀವು ನೋಡಿದಿರೋ ಗೊತ್ತಿಲ್ಲ. ಸೊ ಆ ಥರ ಒಂದೊಂದು ಗೌರ್ಮೆಂಟ್ ಎಕ್ಸಾಮ್ಸ್ ಇವಾಗಂತೂ ಗೌರ್ಮೆಂಟ್ ಎಕ್ಸಾಮ್ಸ್ ತುಂಬ ಬಿಡ್ತಿದ್ದಾರೆ, ಅದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಲೈಕ್ ಡ್ರ್ಯಾಗ್ ಮಾಡ್ತಾರೆ, ಅದನ್ನು ನೋಡೋದಕ್ಕಾಗಲ್ಲ. ಸೊ ಕ್ವಿಕ್ಕಾಗಿ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಈಗ ನೀವು ಮಾಡಬೇಕಾಗಿರೋದಿಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಜಾನರಲ್ಲಿ ವಿಡಿಯೋ ಮಾಡಿದ್ರೆ ಕ್ಲಿಕ್ ಆಗುತ್ತೆ ಅಂತ ತಿಳಿಸ್ತೀನಿ. ಓಕೆನಾ? ಬಾಯ್ ಬಾಯ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.